ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿಲ್ಲ. ಡಿಕೆ ಶಿವಕುಮಾರ್ ಕರೆದಿದ್ರು, ಊಟಕ್ಕೆ ಮಾತ್ರ ಹೋಗಿದ್ದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಬಿಜೆಪಿಯ ಶಾಸಕ ಮಾಜಿ ಸಚಿವ ಎಸ್.ಟಿ. ಸೋಮಶೇಖರ್. ನಿನ್ನೆ 8 ಗಂಟೆಯಿಂದ 10 ಗಂಟೆಯ ತನಕ ವಿಜೇಂದ್ರ ಜೊತೆಗೆ ಇದ್ದೆ. ಡಿಕೆ ಶಿವಕುಮಾರ್ ನನಗೆ ಊಟಕ್ಕೆ ಆಹ್ವಾನವನ್ನ ಕೊಟ್ಟಿದ್ರು. ರಾತ್ರಿ 11 ಗಂಟೆಗೆ ಡಿಕೆಶಿ ಕರೆದಂಥ ಊಟಕ್ಕೆ ಹೋಗಿ ವಿಶ್ ಮಾಡಿ ಬಂದೆ. ಬಿಜೆಪಿ ಪಕ್ಷಕ್ಕೆ ಮುಜುಗರವಾಗುವಂತಹ ಕೆಲಸವನ್ನ ನಾನು ಮಾಡಲ್ಲ ಅಂತ ಹೇಳಿ ಮಾಜಿ ಸಚಿವ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆ 8 ಗಂಟೆ ನಂದು ಗಮನ ಸೆಳಿ ಕ್ವಶನ್ ಇತ್ತು. 8 ಗಂಟೆ ಗಂಟ ನಾನು ವಿಧಾನಸಭೆ ಅಸೆಂಬ್ಲಿಯಲ್ಲೇ ಇದ್ದೆ. 8 ಗಂಟೆ ಆದ ನಂತರ ನಾನು ಮ್ಯಾರಿಯಟ್ ಹೋಟ್ಲಿಗೆ ಹೋದೆ. ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರರವರು ಊಟಕ್ಕೆ ಆಹ್ವಾನ ಮಾಡಿದ್ರು. ವಿಜೇಂದ್ರರವರು, ನಾನು, ಪ್ರಭಾಕರ್ ಕೋರೆ ಅವರು ಎಲ್ಲರೂ ಸೇರಿ ರಾತ್ರಿ 10 ಗಂಟೆ ಗಂಟ ಮ್ಯಾರಿಯಟ್ನಲ್ಲೇ ನಾವು ಅವರ ಏನು ಊಟಕ್ಕೆ ಕರೆದಿದ್ರು ಆ ಊಟದ ಸಭೆಯಲ್ಲಿ ಕೂಡ ಭಾಗವಹಿಸಿದ್ದೇನೆ. 10 ಗಂಟೆ ಗಂಟ ವಿಜೇಂದ್ರ ಅವರು ನಮ್ಮ ಮ್ಯಾರಿಯಟ್ ಹೋಟ್ಲಲ್ಲಿ ಎಲ್ಲ ನಮ್ಮ ಶಾಸಕರಿಗೆ, ವಿಧಾನ ಪರಿಷತ್ ಎಲ್ಲರಿಗೂ ಕೂಡ ಊಟಕ್ಕೆ ಹೋಗಿದ್ರು. ಆ ಊಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಯಡಿಯೂರಪ್ಪನವರು ಬಂದಿದ್ರು, ಅವ್ರಿಗೂ ಭೇಟಿ ಮಾಡಿ ಅಲ್ಲಿ 10 ಗಂಟೆ ಗಂಟ ಅಲ್ಲಿ ಊಟ ಮಾಡಿದೆ. ಎಲ್ಲಿ ಮ್ಯಾರಿಯಟ್ ಹೋಟ್ಲಲ್ಲಿ ವಿಜೇಂದ್ರ ಜೊತೆಯಲ್ಲಿ ನಾವು, ಪ್ರಭಾಕರ್ ಕೋರೆ ಅವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮ್ಯಾರಿಯಟ್ ಹೋಟ್ಲಲ್ಲಿ ಊಟ ಮಾಡಿದೆ. 10:30 ಮೇಲೆ ಉಪಮುಖ್ಯಮಂತ್ರಿಗಳು ನನಗೆ ಆಹ್ವಾನವನ್ನ ಮಾಡಿದ್ರು. ಶಾಸಕಾಂಗ ಸಭೆಗಲ್ಲ, ಶಾಸಕಾಂಗ ಸಭೆಗೆ ನಾನು ಅಟೆಂಡ್ ಮಾಡಲಿಲ್ಲ, ಅವೆಲ್ಲ ಸುಳ್ಳು. ಊಟಕ್ಕೆ ಹೋಗಿದ್ರು, ಇಲ್ಲೇ ಊಟ ಮಾಡಿದ್ದೆ. ವಿಜಯ ಕೂಗದಲ್ಲಿ ಇಲ್ಲೇ ಊಟ ಮುಗಿಸಿದ್ದೆ 10 ಗಂಟೆಗೆ. ಅಲ್ಲಿ ಹೋಗಿ ಅವರಿಗೆ ವಿಶ್ ಮಾಡಿ ವಾಪಸ್ಸು ಬಂದೆ ಅಷ್ಟೇ. ಶಾಸಕಾಂಗ ಹೋಗಿದ್ದೆ. ಅದು ಕಾಂಗ್ರೆಸ್ ಪಕ್ಷದಲ್ಲ, ಉಪಮುಖ್ಯಮಂತ್ರಿಗಳು ನನಗೆ ಇನ್ವಿಟೇಷನ್ ಮಾಡಿದ್ರು, ಇನ್ವಿಟೇಷನ್ ಕೊಟ್ಟಿದ್ರು. ಅದಕ್ಕೆ 11 ಗಂಟೆಗೆ ಹೋದೆ. ನಾನು 11 ಗಂಟೆಗೆ ಹೋಗಿ ಊಟ ಇಲ್ಲೇ ಮಾಡಿದೆ ರೀ. ಇಲ್ಲಿ ಊಟ ಮ್ಯಾರಿಯಟ್ ಅಲ್ಲೇ ಮಾಡಿದೆ. ಊಟ ಮ್ಯಾರಿಯಟ್ ಅಲ್ಲಿ ಮಾಡಿ ಅವರಿಗೆ ಇನ್ವೈಟ್ ಮಾಡಿದ್ರಲ್ಲ ಅಂತ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದೆ ಅಷ್ಟೇ. 12 ಗಂಟೆ. ಬಿಜೆಪಿಯಲ್ಲಿ ಬಹಳ ಜನ ಸ್ನೇಹಿತರು ಡಿಸಿಎಂ ಅವ್ರಿಗಿದ್ದಾರೆ. ನಿಮ್ಮ ಮೇಲೇನೆ ಯಾಕೆ ಪ್ರೀತಿ ಜಾಸ್ತಿ ಯಾಕೆ ಅದು ಗೊತ್ತಿಲ್ಲ. ನಿನ್ನೆ ನಾನು ಅಸೆಂಬ್ಲಿಯಲ್ಲಿ ಇದ್ದಂತ ಸಮಯದಲ್ಲಿ, ಸಿಕ್ಕದಂತ ಸಮಯದಲ್ಲಿ ಏನಪ್ಪಾ ಊಟಕ್ಕೆ ಹೋದೆ ಬರ್ತೀರಾ ಅಂತಂದ್ರು. ನಮ್ಮ ಅಧ್ಯಕ್ಷನು ಊಟಕ್ಕೆ ಹೋಗಿದ್ದಾರೆ ಸರ್, ಊಟ ಆದ್ಮೇಲೆ ತಾವು ಇನ್ವೈಟ್ ಮಾಡಿದ್ರೆ ಬರ್ತೀನಿ ಅಂತ ಹೇಳಿದೆ. ಆಯ್ತಪ್ಪ ಬಂದ್ರೆ ಬನ್ನಿ ಅಂತಂದ್ರು. 10 ಗಂಟೆ ಆಯ್ತು. ಇಲ್ಲಿಂದ 1 ಅವರ್ ಜರ್ನಿ ಅದು. 11 ಗಂಟೆಗೆ ಹೋದೆ, ಅವರ ವಿಶ್ ಮಾಡಿದೆ, ತಿರುಗಿ ವಾಪಸ್ ಬಂದೆ. ಇಷ್ಟೇ. ನೋಡಿ, ನಾನು ಬಿಜೆಪಿ ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಕಾಂಗ್ರೆಸ್ ಶಾಸಕ ಸಭೆಯಲ್ಲಿ ನನ್ನ ಕೂಗಲಿಲ್ಲ ಅವರು, ಕಾಂಗ್ರೆಸ್ಗೆ ಇದು ಅಂತ ಕೂಗಲಿಲ್ಲ. ಸರ್ಕಾರದ ಉಪಮುಖ್ಯಮಂತ್ರಿಗಳು ಊಟಕ್ಕೆ ಆಹ್ವಾನ ಮಾಡಿದ್ರು. ಉಪಮುಖ್ಯಮಂತ್ರಿಗಳು ಒಂದೇ ಕಾರಣಕ್ಕೆ ಅವ್ರಿಗೆ ಹೋಗಿ ವಿಶ್ ಮಾಡಿ ವಾಪಸ್ ಬಂದಿದ್ದೀನಿ ಅಷ್ಟೇ. ಸಭೆಗೂ ಅಲ್ಲ, ಸಭೆಗೆ ಹೋಗ್ಲಿಲ್ಲ. ಸಭೆ 8 ಗಂಟೆಗೆ ಮುಗಿದೋಗಿದೆ ಅಂತ ಕಾಣ್ತದೆ. ನಾನು ಹೋದಾಗ 11 ಗಂಟೆ ಅಲ್ಲಿ ನಾನು ಯಾವುದೋ ಶೂನ್ಯ ರೆಸಾರ್ಟ್ಗೆ ಹೋದಂತ ಸಮಯದಲ್ಲಿ ರಾತ್ರಿ 11 ಗಂಟೆ 10 ಗಂಟೆ 15 ನಿಮಿಷಕ್ಕೆ ಅವರು ವಿಸಿಟ್ ಮಾಡಿ ವಿಶ್ ಮಾಡಿ ತಿರುಗಿ ವಾಪಸ್ ಹೋಟ್ಲಿಗೆ 12 ಗಂಟೆಗೆ ಬಂದಿದ್ದೀನಿ. ಇಷ್ಟೇ. ಸದ್ಯಕ್ಕೆ ನನಗೆ ಅವರು ಊಟ ಎಲ್ಲ MLCಗಳು MLA ಎಲ್ಲ ಊಟ ಮಾಡ್ತಾ ಇದ್ರು. ನಾನು ಹೋದೆ, ಅವರಿಗೆ ವಿಶ್ ಮಾಡಿದೆ. ಕೂಗಿದ್ರಲ್ಲ ಅದಕ್ಕೆ ಊಟ ಮಾಡು ಅಂತಂದ್ರು. ಊಟ ಅಲ್ಲೇ ವಿಜೇಂದ್ರ ಮಾಡಿಸಿದ್ರು ಸರ್, ಅಲ್ಲೇ ಊಟ ಮಾಡಿದೆ ಅಂತ ಹೇಳಿದ್ದೀನಿ. ಅದರಿಂದ 10 ಜನ ಬಂದಿದ್ರು ಅಂತಂದೇಳಿ ಸರ್, ನೀವು ಮತ್ತೆ ನಾನು ಒಬ್ಬನೇ ಹೋಗಿದ್ದೆ. ನಾನು ಹೇಳ್ತಾ ಇದ್ದೀನಿ, ಅದರಲ್ಲೇನು ಕಾಂಟ್ರವರ್ಸಿ ಏನಿಲ್ಲ ಇರೋದು. ಯಾಕೆ ನಾನು ಹೇಳಿಲ್ಲ ಅಂದ್ರೆ ಪಕ್ಷಕ್ಕೆ ಮುಜುಗರ ಆಗಬಾರದು. ವಿಜೇಂದ್ರ ಕೂಗಿದ್ರು ಹೋಗಿದ್ದೀನಿ, ಅವ್ರು ಕೂಗಿದ್ರು ಹೋಗಿ ಇಷ್ಟೇ. ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತದೆ, ತಾವು ಕಾಂಗ್ರೆಸ್ ಹೋಗ್ತೀರಿ ಅಂತ. ಯಾರು ಬಿಜೆಪಿಲಿ ಟಾರ್ಗೆಟ್ ಮಾಡವ್ರೆ ಹೋಗ್ತಾರೆ ಅಂತ. ಕಾಂಗ್ರೆಸ್ನವರು ಯಾವಾಗ ಬರ್ತೀರಾ ಅಂತಾರೆ. ನಂದು ಆ ತರ ಕ್ವಶನ್ ಇಲ್ಲ. ಬಿಜೆಪಿಲಿ ಇದ್ದೀನಿ. ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಇದುವರೆಗೂ ಮಾಡಲಿಲ್ಲ, ಈಗಲೂ ಮಾಡೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.